ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಇಲ್ಲಿವರೆಗೂ ನಾವು ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಡಲ್ ಕ್ವಶನ್ಸ್ ನೋಡ್ಕೊತಾ ಬಂದ್ವಿ. ಸೊ ಇದು ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ 5th ವಿಡಿಯೋ. ನಿಮಗೆ ಇನ್ನೂ ಬೇರೆ ಮಾಡಲ್ಸ್ ಎಲ್ಲ ತಿಳ್ಕೊಬೇಕು, ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಏನೇನು ಬರುತ್ತೆ ಎಲ್ಲ ತಿಳ್ಕೊಬೇಕು ಅಂತಂದರೆ ಮುಂಚೆ ಇರೋ 4 ವಿಡಿಯೋ ಕೂಡ ದಯವಿಟ್ಟು ನೋಡಿ. ಈಗ ಸೊ ಇದು ಓವರ್ ಆಲ್ ನಂಬರ್ ಬಂದು 23, ಅಂದರೆ ಫಸ್ಟಿಂದ ಒಂದು ಸೀರೀಸ್ ವೈಸ್ ಬರ್ತಾ ಇರ್ತೀವಿ, ಅದು ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಈಗ ನಮಗೆ ಇವತ್ತಿನ ವಿಡಿಯೋಲಿ ನಾವು ಕೆಲವೊಂದು ಕ್ವಶನ್ಸು ನಮಗೆ ಕೊಡ್ತಾರೆ, ಅದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ಳೋ ಥರ ಅನಿಸುತ್ತೆ ನಾರ್ಮಲ್ ಆಗಿ. ಅಂದರೆ ನಾರ್ಮಲ್ ಜನರಲ್ ವೇಯಲ್ಲಿ ಮಾಡೋಕ್ಕೆ ಹೋದರೆ ನಮಗೆ ಟೈಮ್ ಅನ್ನೋದು ಜಾಸ್ತಿ ತೊಗೊತಾ ಇರುತ್ತೆ. ಆ್ಯಂಡ್ ಬೇರೆಯವರು ಕೂಡ ಜಾಸ್ತಿ ಟೈಮ್ ತಗೊಂಡು ಮಾಡುವಂಥದ್ದು ನಾವು ಹೇಗೆ ಬೇಗ ಮಾಡೋದು ಅಂತ ನೋಡೋಣ. ನಾನು ಮುಂಚೆನೇ ಹೇಳಿದ್ದೀನಿ, ನಾನೇನು ಫಾರ್ಮುಲಾಸಲ್ಲಿ ಏನು ಜಾಸ್ತಿ ಹೇಳ್ಕೊಂಡು ಕೊಡೋಲ್ಲ, ಜಸ್ಟ್ ಲಾಜಿಕ್ಕಿಂದ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ ಕೇಸ್ ನಮಗೆ ಫಾರ್ಮುಲಾಸ್ ಬೇಕೇ ಬೇಕು ಅಂದಾಗ ಮಾತ್ರ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂತ. ಸೊ ಫಸ್ಟ್ ಕ್ವಶನ್ ಹಿಂಗಿದೆ, ಬರ್ಕೊಳ್ಳಿ. ನಾರ್ಮಲಾಗಿ ಈ ಥರ ಕ್ವಶನ್ಸು ತುಂಬ ಟೈಮ್ ಟೇಕಿಂಗ್ ಇರುತ್ತೆ, ಬಟ್ ಅದನ್ನು ಹೆಂಗೆ ಬೇಗ ಮಾಡೋದು ನೋಡಿ. ಎ ಮರ್ಚೆಂಟ್ ಪರ್ಚೇಸಸ್ 20 kg of rice at rupees 20 per kg and 80 kg at rupees 26 per kg. He sells the mixture at rupees 27 per kg. Find his profit. ಏನಿಲ್ಲ, ಸಿಂಪಲ್. ಅವ್ರು ಕೊಟ್ಟಿರೋದೇನು, ಎ ಮರ್ಚೆಂಟ್ ಪರ್ಚೇಸಸ್ 20 kg ಆಫ್ ರೈಸ್ ಅಟ್ 20 rupees. 20 kg 20 ರೂಪಾಯಿ ಪರ್ ಕೆಜಿಗೆ ತಗೊಂಡಿದ್ದಾನಂತೆ. ಆ್ಯಂಡ್ 80 kgನ 26 ರೂಪಾಯಿಗೆ ತಗೊಂಡಿದ್ದಾನಂತೆ. ಒಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟ್ಗೆ 27 ರೂಪಾಯಿಗೆ ಸೆಲ್ ಮಾಡಿದ್ದಾನೆ. ಓವರ್ ಆಲ್ ಪರ್ಸೆಂಟೇಜ್ ಪ್ರಾಫಿಟ್ ಎಷ್ಟು, ಪ್ರಾಫಿಟ್ ಪರ್ಸೆಂಟೇಜ್ ಅಲ್ಲ, ಓವರ್ ಆಲ್ ಪ್ರಾಫಿಟ್ ಎಷ್ಟು ಅಂತ ಕೇಳ್ತದೆ. ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಿಯೋಕ್ಕೆ ನಾವು ಫಸ್ಟು ತುಂಬ ದೊಡ್ಡ ಪ್ರೊಸೆಸ್ ಇರುತ್ತೆ. ಅದಕ್ಕೆ ನಾರ್ಮಲಾಗಿ ಅವರು ಇದಕ್ಕೆ ಡೈರೆಕ್ಟ್ ಪ್ರಾಫಿಟ್ ಅಮೌಂಟ್ ಕೇಳ್ತಾರೆ. ಸೊ ಇವಾಗ ನಾರ್ಮಲ್ ಜನರಲಾಗಿ ಮಾಡಿದ್ರೆ, ಅಂದರೆ ಈ ಥರ ಮಾಡಬಾರ್ದು. ನಾರ್ಮಲಾಗಿ ಇದೇ ಥರ ಎಲ್ಲರೂ ಇದೇ ಥರ ಮ್ಯಾಕ್ಸಿಮಮ್ ಇದೇ ಥರ ಮಾಡ್ತಾರೆ. ಸೊ ಈಗ ನೋಡಿಕೊಂಡ್ರೆ ಟೋಟಲ್ ಕಾಸ್ಟ್ ಪ್ರೈಸ್ ತಿಳ್ಕೊಬೇಕಂದ್ರೆ ನಮ್ಗೆ ಇಲ್ಲಿ 2 ಪರ್ಚೇಸ್ ಮಾಡಿದ್ದೇನೆ, ಅಂದರೆ 2 ಕಾಸ್ಟ್ ಪ್ರೈಸ್ ಬರುತ್ತೆ. ಕಾಸ್ಟ್ ಪ್ರೈಸ್ 1 ನೋಡಿಕೊಂಡ್ರೆ 20 × 20 kg × 20 rupees ಎಷ್ಟಾಯಿತು, 400 ಆಯಿತು. ಕಾಸ್ಟ್ ಪ್ರೈಸ್ 2 ನೋಡಿಕೊಂಡ್ರೆ 80 kg × 26, 20 × 8 1600, 60 × 8 6 8 48. ಸೊ 2080 ಬರುತ್ತೆ. ಸೊ ಟೋಟಲು 2480. ಇದು ಕಾಸ್ಟ್ ಪ್ರೈಸ್, ಇದು ಟೋಟಲ್ ಕಾಸ್ಟ್ ಪ್ರೈಸ್ ಇದು. ಈಗ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ತಿಳ್ಕೊಬೇಕು ಅಂತಂದರೆ ನಮಗೆ ಈ 20 kg ಪ್ಲಸ್ ಈ 80 kg ಇಂಟು 27 ಮಾಡಬೇಕು. ಸೊ ಅದನ್ನ ಮಾಡಿದ್ರೆ ನಮಗೆ ಇದು 100 × 27 ಬರುತ್ತೆ, ಇದು 2700. ಪ್ರಾಫಿಟು ನಮಗೆ 2700 ಮೈನಸ್ 2480 ನಮಗೆ 220 ಬರುತ್ತೆ. ಇದು ಪಕ್ಕ ಕರೆಕ್ಟು, ಇದೇ ಆನ್ಸರು, ಪಕ್ಕ ಇದೆ 220 ಕರೆಕ್ಟ್ ಆನ್ಸರ್. ಆದರೆ ಇದನ್ನು ನಾವು ಇನ್ನೊಂದು ಥರನೂ ಮಾಡ್ಬೋದು. ಇದು ಆ್ಯಕ್ಚುಲಿ ಟೈಮ್ ಟೇಕಿಂಗ್. ಇನ್ನೊಂದು ಥರ ಹೆಂಗೆ ಮಾಡ್ಬೋದು ಅಂತಂದರೆ, ಈಗ ನೋಡಿ, ಗಮನ ಇಟ್ಟು ಕೇಳಿ. ಎ ಮರ್ಚೆಂಟ್ ಪರ್ಚೇಸಸ್ 20 kg ಆಫ್ ರೈಸ್ ಅಟ್ 20 per kg ಆ್ಯಂಡ್ 80 kg ಅಟ್ 26 ಆ್ಯಂಡ್ ಮಿಕ್ಸರ್ 27 ಸೇಲ್ ಮಾಡೋದು. ಫೈಂಡ್ ಇಸ್ ಪ್ರಾಫಿಟ್ ಅಂತ ಕೇಳ್ತಾ ಇದೆ. ಸೊ ನಾವು ಇಲ್ಲಿ 2 ಇದೆ, ಪ್ರಾಫಿಟ್ 1 ಅಂತ ತೊಗೊಂಡೆ. ಫಸ್ಟು ಪ್ರಾಫಿಟ್ 1 ತೊಗೊಂಡ್ರೆ ಈ 20 kg ಅನ್ನೋದು ಕೂಡ ಅವರು 27ಗೆ ಸೇಲ್ ಮಾಡಿರ್ತಾರಲ್ವ. ಸೊ ಅದ್ರ ಮಧ್ಯೆ ಡಿಫ್ರೆನ್ಸ್ ಎಷ್ಟು, 7 rupees. ಎಷ್ಟಿಗೆ, 20 kg. 20 × 20 kgನ 20 rupeesiಗೆ ತಗೊಂಡು 27ಗೆ ಮಾರಿದ್ರು ಅಂತ ಅಂದರೆ 7 rupees ಪ್ರಾಫಿಟು. ಸೊ 20 × 7 rupees 140 ಆಯಿತು. ನೆಕ್ಸ್ಟ್ ಇನ್ನೊಂದು 80 kgನ 26ಗೆ ಪರ್ಚೇಸ್ ಮಾಡಿರ್ತಾನೆ, 27ಗೆ ಸೇಲ್ ಮಾಡ್ತಾನೆ, ಅಂದರೆ 1 ರೂಪಿ. 8 × 1 80 rupees. ಟೋಟಲ್ ಎಷ್ಟು, 220. ಮುಗೀತಲ್ವ? ಇದೆಷ್ಟು ಟೈಮ್ ಹಿಡಿತು. ಸೊ ಇದು ಫಸ್ಟ್ ಕಾಸ್ಟ್ ಪ್ರೈಸ್ ಕಂಡುಹಿಡಿದು, ಅದು ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಿದು, ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಮಾಡೋ ಬದಲು ನಮಗೆ ಡೈರೆಕ್ಟಾಗಿ ಕೊಟ್ಟಿರೋಂಗೆ ಕಂಡುಹಿಡಿದ್ರೆ ಬೇಗ ಬಂದುಬಿಡ್ತಲ್ವ ಆನ್ಸರ್. ಸೊ ಇನ್ನೊಂದು ಪ್ರಾಬ್ಲಮನ್ನು ನಿಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಅದಕ್ಕಿಂತ ಮುಂಚೆ ಇವಾಗ ಇದರಲ್ಲೇ ಒಂದು ಕೆಲವೊಂದು ನಂಬರ್ಸ್ನ ಚೇಂಜ್ ಮಾಡಿಕೊಂಡು
ಇನ್ನೊಂದು ಸಮ್ ಮಾಡೋಣ, ಇದರಲ್ಲೇ ಇನ್ನೊಂದು ಕ್ವಶನ್ನು. ಈಗ ಈ 20 ಇರೋದು 30 ಮಾಡ್ಕೊಳ್ಳಿ, ಸಾರಿ 20 kg ಹೆಂಗೆ ಇರಲಿ, ಪ್ರೈಸು 30 ಮಾಡ್ಕೊಳ್ಳಿ, ಇದನ್ನು 30 ಮಾಡ್ಕೊಳ್ಳಿ. ನೆಕ್ಸ್ಟು ಈ 26 80 kgನ 26 ಇದೆಯಲ್ಲ ಅದನ್ನು 25 ಮಾಡ್ಕೊಳ್ಳಿ, 25 ಮಾಡ್ಕೊಳ್ಳಿ. ಸೊ ಇವಾಗ ಓವರ್ ಆಲ್ ಪ್ರಾಫಿಟ್ ಕೇಳ್ತಾ ಇದ್ದಾರೆ, ಪ್ರಾಫಿಟ್ ಅಥವಾ ಲಾಸ್ ಕೇಳ್ತಾ ಇದ್ದಾರೆ. ಸೊ ಈಗ ಎ ಮರ್ಚೆಂಟ್ ಪರ್ಚೇಸಸ್ 20 kg ಆಫ್ ರೈಸ್ ಅಟ್ 30 rupees. 30 rupees ಪರ್ಚೇಸ್ ಮಾಡಿ 27 rupeesಗೆ ಸೆಲ್ ಮಾಡ್ತಾ ಇದ್ದಾನೆ ಅಂತಂದರೆ 3 rupees ಲಾಸ್ ಅಲ್ವಾ, ಪರ್ ಕೆಜಿಗೆ 3 rupees ಲಾಸ್. ಸೊ ಫಸ್ಟ್ ಸಿನಾರಿಯಲ್ಲಿ ಲಾಸ್ ಬರುತ್ತೆ ನಮಗೆ ಎಷ್ಟು ಕೆಜಿಗೆ, 20 kgಗೆ ಇಂಟು 3 ಎಷ್ಟಾಯಿತು, 60 rupees. ಸೆಕೆಂಡ್ ಇದರಲ್ಲಿ ನಮಗೆ 80 kgನ 25 rupeesಗೆ ತೊಗೊಂಡು 27 rupees ಸೆಲ್ ಮಾಡ್ತಾ ಇದ್ದಾನೆ ಅಂದರೆ ನಮಗೆ ಪ್ರಾಫಿಟ್ ಬರುತ್ತೆ. ಎಷ್ಟು ಕೆ ಜಿಲಿ, 80 kgಲಿ ಎಷ್ಟು ರೂಪಾಯಿ ಪ್ರಾಫಿಟು, 2 ರೂಪಾಯಿ. ಟೋಟಲ್ ಎಷ್ಟಾಯಿತು, 160. ಸೊ ಓವರ್ ಆಲ್ ಪ್ರಾಫಿಟ್ ಎಷ್ಟು ನಮಗೆ, ಓವರ್ ಆಲ್ ಪ್ರಾಫಿಟ್ ಬಂತ ಲಾಸ್ ಬಂತ, ನೀವೇ ಹೇಳಿ, ನೀವೇ ಒಂದು ವ್ಯಾಪಾರ ಮಾಡ್ತಾ ಇದ್ದೀರಪ್ಪ, ಒಂದು ಸೇಲ್ ಮಾಡಿದ್ದಕ್ಕೆ ನಿಮಗೆ ಲಾಸ್ ಬಂದಿದೆ, ಇನ್ನೊಂದು ಸೇಲ್ ಮಾಡಿದ್ದಕ್ಕೆ ನಿಮಗೆ ಪ್ರಾಫಿಟ್ ಬಂದಿದೆ. ಪ್ರಾಫಿಟ್ 160 ಬಂದಿದೆ, ಲಾಸು 60 ಬಂದಿದೆ. ಡಿಫ್ರೆನ್ಸ್ ಎಷ್ಟು ಅಂದರೆ ಓವರ್ ಆಲ್ ಪ್ರಾಫಿಟ್ ಎಷ್ಟು ನಿಮಗೆ, 100 rupees ಅಲ್ವಾ. ಅದೇ ನಿಮಗೆ ಡಿಫ್ರೆನ್ಸ್ ಕೇಳಿದಿದ್ರೆ, ಇದರಿಂದ ಇದಕ್ಕೆ ಡಿಫ್ರೆನ್ಸ್ ಕೇಳಿದರೆ ಅವಾಗ ನೀವು 220 ಅಂತ ಹಾಕೊಬೋದಿತ್ತು. ಓಕೆನಾ, ಅರ್ಥ ಆಗ್ತಿದೆ ಅಲ್ವಾ ನಿಮಗೆ, ತುಂಬ ಸಿಂಪಲ್ಲು. ಹಾಂ, ಓಕೆನಾ. ಸೊ ಇವಾಗ ಇನ್ನೊಂದು ಕ್ವಶನ್ನು ಬರ್ಕೊಳ್ಳಿ. ಎ ಮರ್ಚೆಂಟ್ purchases 50 kg of wheat at rupees 6.40 per kg. ನಾನು ಯಾವುದೋ ಒಂದು ವೀಡಿಯೋಲಿ ವೀಟ್ ಅಂದರೆ ಭತ್ತ ಅಂತ ಹೇಳಿದ್ದೆ, ಸಾರಿ, ವೀಟ್ ಅಂದರೆ ಗೋಧಿ, ನಾನು ಮಿಸ್ಸಾಗಿ ಹೇಳ್ಬಿಟ್ಟೆ, ಸಾರಿ, ಪರ್ ಕೆ ಜಿ ಅದಕ್ಕೆ. ಆ್ಯಂಡ್ 150 kg of wheat at rupees 7.20 per kg. He sells the mixture at rupees 7 per kg. Find his overall profit or loss. ಸೊ ಕ್ವಶನ್ ನೋಡಿದ್ರೆ, ಈ ಮರ್ಚೆಂಟ್ ಪರ್ಚೇಸ್ 50 kg ಆಫ್ ವೀಟ್, 50 kg ಆಫ್ ಗೋಧಿನ 50 kg ಆಫ್ ವೀಟ್ನ 6 ರೂಪಾಯಿ 40 ಪೈಸೆಗೆ ಕೊಂಡ್ಕೊಂಡಿದ್ದಾರೆ. ಇದು ಕಾಸ್ಟ್ ಪ್ರೈಸು 1. ಅದಾದಮೇಲೆ ಇನ್ನೊಂದು 7.20 per kgಗೆ ಪರ್ಚೇಸ್ ಮಾಡಿದ್ದಾರೆ. ಇದು ಕಾಸ್ಟ್ ಪ್ರೈಸ್ 2, ಇದು ಕಾಸ್ಟ್ ಪ್ರೈಸ್ 1. ಸೇಲ್ ಮಾಡಿರೋದು 7 per kg, ಇದು ಸೆಲ್ಲಿಂಗ್ ಪ್ರೈಸ್. ಓಕೆನಾ. ಇವಾಗ ನಾವು ಹೆಂಗೆ ಮಾಡ್ಕೊಬೇಕು, ಫಸ್ಟ್ ಸಿನಾರಿಯೋ ನೋಡಿದ್ರೆ 6.40 ಅದು 7 per kgಗೆ 6.40 ತೊಗೊಂಡಿದ್ದಾರೆ, 7 per kgಗೆ ಮಾರಿದ್ದಾರೆ ಅಂದರೆ ಪ್ರಾಫಿಟ್ಟು ಎಷ್ಟು. ಫಸ್ಟ್ ಸಿನಾರಿಯೋಲಿ ನಮಗೆ ಪ್ರಾಫಿಟ್ಟು ಎಷ್ಟು, ಪ್ರಾಫಿಟ್ಟು 20 ಪೈಸೆ. ಎಷ್ಟು ಕೆ ಜಿಗೆ, 50 kgಗೆ ಎಷ್ಟು ಬರುತ್ತೆ, 6.40 7 ತೆಗೆದ್ರೆ 60 ಪೈಸೆ. 60 ಪೈಸೆಲಿ 1 ರೂಪಾಯಿ 100 ಪೈಸೆ ಇರುತ್ತೆ, ಅದರ 40 ಪೈಸೆ ಇಲ್ಲಿ ಪರ್ಚೇಸ್ ಅಂದರೆ ಇನ್ನು ಮಿಕ್ಕಿದ್ದು 60 ಪೈಸೆ. 60 ಪೈಸೆ ಇಂಟು 50 kg ಎಷ್ಟು ಬರುತ್ತೆ, ನೀವು ಇದನ್ನು ಇಂಟು ಮಾಡಿದ್ರೆ ಪಾಯಿಂಟ್ ತೆಗೆದ್ಬಿಟ್ಟು 60 ಇಂಟು 50 ಅಂತಂದರೆ 3000 ಬರುತ್ತೆ. 2 ಡೆಸಿಮಲ್ ಪಾಯಿಂಟ್ ಈ ಕಡೆ ಇಟ್ಕೊಂಡ್ರೆ ನಮಗೆ ಇದು 30 ಆಗುತ್ತೆ. ಸೊ 30 ನಮಗೆ ಪ್ರಾಫಿಟ್ಟು ಫಸ್ಟ್ ಸಿನಾರಿಯಲ್ಲಿ. ಸೆಕೆಂಡ್ ಸಿನಾರಿಯಲ್ಲಿ ಏನಾಗುತ್ತೆ, 7.20 ಪೈಸೆಗೆ ತಗೊಂಡು 7 ರೂಪೀಸಿಗೆ ಮಾರಿದ್ದಾರೆ. ಸೊ ಲಾಸು ಎಷ್ಟು ನಮಗೆ ಲಾಸ್ ಆಗುತ್ತೆ ಅಂದರೆ 20 ಪೈಸೆ. ಎಷ್ಟು ಕೆ ಜಿ ಆ ಥರ ತೊಗೊಂಡಿರೋದು, 150 kg. ಸೊ 150 ಇಂಟು 20 ಅಂತ ಹಾಕೊಂಡ್ರೆ 3000 ಬರುತ್ತೆ. ಮತ್ತೆ ನಿಮಗೆ 15 ಇಂಟು 30 3000. ನೀವು ಮತ್ತೆ 2 0ಗೆ ಈ ಕಡೆ ಇಟ್ಕೊಂಡ್ರೆ ಮತ್ತೆ ಇದು ಕೂಡ 30 ರೂಪೀಸ್ ಲಾಸ್ ಆಗುತ್ತೆ. ಸೊ ಓವರ್ ಆಲ್ ಆನ್ಸರ್ ಏನು, 30 ಪ್ರಾಫಿಟ್ 30 ಲಾಸ್ ಅಂತಂದರೆ 0 ಪ್ರಾಫಿಟ್. ಸೊ 0 ಪ್ರಾಫಿಟ್ ಅಂತ ಅಂದರೆ ನೋ ಪ್ರಾಫಿಟ್ಟು ನೋ ಲಾಸ್ ನಮ್ಮ ಆನ್ಸರ್. ಇದೇ ನಾರ್ಮಲಾಗಿ ಮಾಡಬೇಕು ಅಂತ ಅಂದರೆ ಫಸ್ಟ್ ಕಾಸ್ಟ್ ಪ್ರೈಸು ಆಮೇಲೆ ಸೆಲ್ಲಿಂಗ್ ಪ್ರೈಸ್ ಕಂಡು ಹಿಡ್ದು ಮಾಡಬೇಕಂತಂದರೆ ಈ 6.40 ಇಂಟು 50 kg ಅಂತ ಬೇಜಾನ್ ಬರುತ್ತೆ. ಮಲ್ಟಿಪ್ಲಿಕೇಶನ್ಸ್ ಮಾಡ್ಕೊಂಡು ಇದರಲ್ಲಿ ಒಂದು 5 ನಿಮಿಷ ಟೈಮ್ ಕಳೆದೋಗ್ಬಿಡುತ್ತೆ. ಸೊ ಅದಕ್ಕೆ ಈ ಥರ ಕ್ವಶನ್ಸ್ ಈ ಥರನೇ ಮಾಡಿ, ಈ ಥರ ಮಾಡಿದ್ರೆ ಈಸಿ ಇರುತ್ತೆ, ಈ ಥರ ಮಾಡಿದ್ರೆ ಬೇಗ ಆನ್ಸರ್ ಬರುತ್ತೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎ ಮ್ಯಾನ್
purchases 80 dozen eggs at rupees 6 per dozen. Of these, 160 eggs are broken. At what price per dozen should he sell the remaining eggs to make a profit of 25%? ಕ್ವಶನ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಬಿಡಿ. ಎ ಮ್ಯಾನ್ ಪರ್ಚೇಸ್ 80 ಡಜನ್ ಎಗ್ಸ್ ಅಂತೆ. 80 ಡಜನ್ ಅಂತ ಗೊತ್ತಲ್ವ, 12 ಇರ್ತಾವೆ ಒಂದರಲ್ಲಿ. ಸೊ ಆ ಥರದ್ದು 80 ಡಜನ್ ತಗೊಂಡಿದ್ದಾರೆ. ಪರ್ ಡಜನ್ಗೆ 6 ರೂಪಾಯಿ ಅಂತೆ. ಈಗ ಔಟ್ ಆಫ್ ದೀಸ್ 160 ಎಗ್ಸ್ ಆರ್ ಬ್ರೋಕನ್. ಅದರಲ್ಲಿ 160 ಮೊಟ್ಟೆಗಳು ಹೊಡೆದೋಯ್ತಂತೆ. ಅಟ್ ವಾಟ್ ಪ್ರೈಸ್ ಪರ್ ಡಜನ್ ಶುಡ್ ಈ ಸೆಲ್ ದ ರಿಮೈನಿಂಗ್ ಎಗ್ಸ್ ಟು ಮೇಕ್ ಎ ಪ್ರಾಫಿಟ್ ಆಫ್ 25%? ಅವನಿಗೆ ಮಿಕ್ಕಿರೋ ಮೊಟ್ಟೆಗಳನ್ನ ಎಷ್ಟು ಪರ್ ಡಜನ್ ಸೆಲ್ ಮಾಡಿದ್ರೆ ಅವನಿಗೆ 25% ಪ್ರಾಫಿಟ್ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಈಗ ಫಸ್ಟ್ ನೀವೇನು ಮಾಡ್ತೀರಾ ಅಂತ ನಾರ್ಮಲಾಗಿ ಈ ಥರ ಕ್ವಶನ್ ಕೊಟ್ಟಾಗ 80 ಡಜನ್ ಅಂತಂದರೆ 80 × 12 960 ಎಗ್ಸ್ ಇದೆ, ಅದರಲ್ಲಿ ಪರ್ ಡಜನ್ ಅಂತ ಕೊಟ್ಟಿದ್ದಾರೆ. ಓಕೆ, ಅದಾದಮೇಲೆ ಏನು ಮಾಡ್ತೀರಾ ಅಂತಂದರೆ ನೀವು ಆಫ್ ದೀಸ್ 160 ಎಗ್ಸ್ ವರ್ ಬ್ರೋಕನ್, ಅದರಲ್ಲಿ 960 ಮತ್ತೆ 160 ತೆಗಿತೀರಾ. ಕರೆಕ್ಟು, ಹಂಗೆ ಮಾಡಬೇಕು. ಅದಾದಮೇಲೆ ಏನು ಮಾಡ್ತೀರಾ ಮತ್ತೆ ವಾಟ್ ಪ್ರೈಸ್ ಪರ್ ಡಜನ್ ಶುಡ್ ಈ ಸೆಲ್ ದ ರಿಮೈನಿಂಗ್ ಎಗ್ಸ್ ಟು ಮೇಕ್ ಎ ಪ್ರಾಫಿಟ್ ಆಫ್ 25%? ಇಲ್ಲಿವರೆಗೂ ಓಕೆ, ಇಲ್ಲಿವರೆಗೂ ನಿಮಗೆ 800 ಎಗ್ಸ್ ಬಂದಿರುತ್ತಲ್ಲ, ಅಲ್ಲಿವರೆಗೂ ಓಕೆ, ಈಸಿ ಇರುತ್ತೆ. ಇದಾದ್ಮೇಲೆ ಇಲ್ಲಿ ಬರುತ್ತಲ್ಲ, ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿ ಹೋಗ್ತೀರಾ. ಅಟ್ ವಾಟ್ ಪ್ರೈಸ್ ಪರ್ ಡಜನ್ ಶುಡ್ ಈ ಸೆಲ್ ದ ರಿಮೈನಿಂಗ್ ಎಗ್ಸ್ ಟು ಮೇಕ್ ಎ ಪ್ರಾಫಿಟ್ ಆಫ್ 25% ಅಂದಾಗ ಅವಾಗ ನೀವೇನು ಮಾಡ್ತೀರಾ, ಫಸ್ಟು ಪರ್ ಎಗ್ ಎಷ್ಟು ತಿಳ್ಕೊಂಬಿಡ್ತೀರಾ. ಪರ್ ಎಗ್ಗಿಂದ ಮತ್ತೆ ಡಜನ್ ನೋಡ್ಕೊತೀರಾ. ಡಜನಿಂದ ಮತ್ತೆ ಅದನ್ನು ಅಮೌಂಟ್ ಎಷ್ಟು ಅಂತ ನೋಡ್ತೀರಾ. ಅಮೌಂಟ್ ಬಂದಮೇಲೆ ಮತ್ತೆ ಅದಕ್ಕೆ 25% ಆ್ಯಡ್ ಮಾಡ್ತೀರಾ. ಇಷ್ಟೆಲ್ಲ ಜಾತ್ರೆ ಮಾಡೋ ಬದಲು ಸಿಂಪಲ್ಲಾಗಿ ಅವನೇನು ಕೇಳಿದ್ದಾನೆ, 25% ಪ್ರಾಫಿಟ್ ಬರಬೇಕಂತ. ಅಂದರೆ ನೀವು ಖರ್ಚು ಮಾಡೋದು ಆಲ್ರೆಡಿ ಮಾಡಿಬಿಟ್ಟಿದ್ದೀರಾ. ಇನ್ನು ಅದು ಮೊಟ್ಟೆ ತಗೊಂಡಂತೂ ಬಂದಿದ್ದೀರಾ. ನೀವು ಅದ್ರಲ್ಲಿ ಹೋಲಿ ಆಡ್ತಿರೋ, ಆಮ್ಲೆಟ್ ಹಾಕೊತಿರೋ, ಒಡೆದೋಯ್ತೋ ಗಿಡ್ದೋಯ್ತೋ ಅವ್ರಿಗೆ ಸಂಬಂಧ ಇಲ್ಲ. ನೀವು ತಗೊಂಡ್ಬಂದಿದ್ದೀರಾ ಮೊಟ್ಟೆನ, 25% ನಿಮಗೆ ಪ್ರಾಫಿಟ್ ಬರಬೇಕು. ಫಸ್ಟ್ ನೀವು ಕಾಸ್ಟ್ ಪ್ರೈಸ್ ನೋಡ್ಕೊಂಡ್ರೆ 80 ಡಜನ್ ನೀವು ತಂದುಬಿಟ್ಟಿದ್ದೀರಾ. ನೀವು ತಗೊಂಬಂದು ಮನೇಲಿ ಇಟ್ಕೊಂಡ್ಬಿಟ್ಟಿದ್ದೀರಾ. ಇನ್ನೇನು ಮಾಡೋಕ್ಕಾಗಲ್ಲ. ಅದು ಹೊಡೆದೋಯ್ತೋ ಇಲ್ಲ ಯಾರಾದರೂ ಬೇಕಂತ ಹಾಳು ಮಾಡಿದ್ರು ಅದು ನಿಮಗೆ ಸಂಬಂಧ ಇಲ್ಲ. ಒಟ್ಟು ತಗೊಂಬಂದುಬಿಟ್ಟಿದ್ದೀರಾ. ಅಮೌಂಟ್ ಎಷ್ಟು ಅದರದ್ದು? 480 ರೂಪೀಸ್, 480 ರೂಪಾಯಿ ಖರ್ಚು ಮಾಡೇ ಬಿಟ್ಟಿದ್ದೀರಾ. ಇವಾಗ ಈ 480 ರೂಪಾಯಿ ಅಂತೂ ನಿಮ್ಮ ಕೈಯಲ್ಲಿಲ್ಲ. ಸೊ ಕಾಸ್ಟ್ ಪ್ರೈಸು 480. ಎಷ್ಟು ಪ್ರಾಫಿಟ್ ಬರಬೇಕಂತ ನಿಮಗೆ? 25%. ಪ್ರಾಫಿಟ್ 25% ಬರಬೇಕಂತೆ. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟಕ್ಕೆ ಮಾರಬೇಕಾಗುತ್ತೆ ನೀವು? 25% ಆಫ್ 480. 25% ಅಂದರೆ 1/4. 1/4 ಆಫ್ 480 ಅಂತಂದರೆ 120. 120 ಪ್ಲಸ್ 480 600 ರೂಪೀಸ್. 600 ರೂಪೀಸ್ಗೆ ಮಾರಬೇಕು. ಆವಾಗ ನಿಮಗೆ 25% ಬರುತ್ತೆ. ಆದರೆ ಅವ್ರು ಪರ್ ಡಜನ್ ಕೇಳಿದ್ದಾರೆ, ಪರ್ ಡಜನ್. ಸೊ ಅವನ ಹತ್ರ ಫಸ್ಟ್ ಎಷ್ಟು ಡಜನ್ ಇತ್ತು? 80 × 12 ಅಂತಂದರೆ ಇದು ಆಲ್ರೆಡಿ ಮುಂಚೆನೇ ನೀವು ಮಾಡ್ಕೊಂಡಿರ್ತೀರಾ. 80 × 12 ಅಂದರೆ 960. ಅದರಲ್ಲಿ ಬ್ರೋಕನ್. ಈ ಬ್ರೋಕನ್ ಕೊಟ್ಟಿಲ್ಲ ಅಂತಂದರೆ ನಾವು ಡೈರೆಕ್ಟಾಗಿ 600 / 960 ಮಾಡ್ಬೋದಿತ್ತು. ಬ್ರೋಕನ್ ಕೊಟ್ಟಿದ್ದಾರೆ 160. ಉಳಿದಿದ್ದೆಷ್ಟು? 800. ಸೊ ಇವಾಗ 600 ಅಂದರೆ 600 ರೂಪೀಸ್ ನಿಮಗೆ ಬರಬೇಕು. ಎಷ್ಟು ಮೊಟ್ಟೆಗಳಿಂದ? 800 ಮೊಟ್ಟೆಗಳಿಂದ ಅಷ್ಟೇ. ಯಾಕಂದರೆ ನಿಮ್ಮ ಹತ್ರ ಉಳಿದಿರೋದು 800 ಎಗ್ಸ್ ಅಷ್ಟೇ. 800 ಇಂಟು ಡಜನು, ಪರ್ ಡಜನಿಗೆ ಬೇಕಾಗಿರೋದ್ರಿಂದ ಡೈರೆಕ್ಟ್ 12 ಹಾಕ್ಬಿಡಿ. ನಾವು ಅಮೌಂಟ್ ಕಂಡುಹಿಡಿತಿರೋದು ಇಲ್ಲಿ, ಯಾವುದೇ ಪರ್ಸೆಂಟೇಜ್ ಅಲ್ಲ. ಸೊ ಇಲ್ಲಿ ಪರ್ ಡಜನ್ ಅಲ್ವಾ, ಇಂಟು 12 ಹಾಕೊಂಡ್ರೆ ನಮಗೆ ಡಜನ್ ಸಿಕ್ಬಿಡುತ್ತೆ. ಈ 0 ಕ್ಯಾನ್ಸಲ್. 2 3s 2 4s 3/4. ಇದು ಇನ್ನೂ ಒಂದು ಇಂಟು ಆಗುತ್ತೆ. 4 1s 4 3s 3 3s 9 ರೂಪೀಸ್. 9 ರೂಪೀಸ್ ಪರ್ ಡಜನ್. 9 ರೂಪೀಸ್ ಪರ್ ಡಜನ್ಗೆ ನೀವು ಸೆಲ್ ಮಾಡಿದ್ರೆ ನಿಮಗೆ 25% ಪ್ರಾಫಿಟ್ ಬರುತ್ತೆ. ಆ 25% ಪ್ರಾಫಿಟ್ ಎಷ್ಟು ಅಂತಂದರೆ 120 ರೂಪಾಯಿ. ಸೊ ನೀವು ಓವರ್ 600 ರೂಪೀಸ್ಗೆ ಸೆಲ್ ಮಾಡ್ತೀರಾ. ಓಕೆನಾ? ಆ್ಯಕ್ಚುಲಿ ಇದೆಲ್ಲ ಅಲಿಗೇಷನ್ ಮಿಕ್ಸ್ಚರ್ ಕ್ವಶನ್. ಅಲ್ಲಿ ಕೂಡ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಿಮಗೆ ಅಲಿಗೇಷನ್ ಆ್ಯಂಡ್ ಮಿಕ್ಸ್ಚರ್ ಗೊತ್ತೇ ಇಲ್ಲ, ಬರೀ ಪ್ರಾಫಿಟ್ ಆ್ಯಂಡ್ ಲಾಸ್ ಮಾತ್ರ ಗೊತ್ತಿರೋದು ಅಂದಾಗ ಹೆಂಗೆ ಮಾಡ್ತೀರೋ ಹಂಗೆ ಮಾಡಿದ್ದೀವಿ. ಓಕೆನಾ?
ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಇನ್ನೊಂದು ಕ್ವಶನು, ಎ ಮ್ಯಾನ್, ಈ ಕ್ವಶನ್ ನಿಮಗೆ ಬೇಡ ಅಂದರೆ ಫಾರ್ವರ್ಡ್ ಮಾಡ್ಕೊಂಬಿಡಿ. ಪರ್ಚೇಸಸ್ 50 dozen mangoes at rupees 4 per dozen. Of these, 40 are found rotten. At what price per dozen should he sell the remaining mangoes in order to make a profit of 5%. ಸೇಮ್ ಲಾಸ್ಟ್ ಟೈಮ್ ಹೆಂಗೆ ಲಾಸ್ಟ್ ಕ್ವಶನ್ ಏನು ಸೇಮ್ ಅದೇ ಥರನೇ. ಅಂದರೆ 50 ಡಜನ್ನು ಮಾವಿನ ಹಣ್ಣು ತೊಗೊಂಡಿದ್ದಾನೆ, 1 ಡಜನ್ಗೆ 4 ರೂಪಾಯಿ ಲೆಕ್ಕದಲ್ಲಿ. ಅದರಲ್ಲಿ 40 ಮಾವಿನ ಹಣ್ಣುಗಳು ಕೊಳ್ತೋಗಿದ್ದಾವೆ. ಸೊ ಆ 40 ಮ್ಯಾಂಗೋಗಳು ಬಿಟ್ಟು ಅವ್ನು ಎಷ್ಟು ರೂಪಾಯಿಗೆ ಪರ್ ಡಜನ್, 1 ಡಜನ್ ಎಷ್ಟು ರೂಪಾಯಿಗೆ ಮಾರಿದ್ರೆ ಅವ್ನಿಗೆ 5% ಲಾಭ ಬರುತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ ಅವ್ನಿಗೆ ಎಷ್ಟು ಖರ್ಚಾಯಿತು ತಿಳ್ಕೊಳ್ಳೋಣ. ಕಾಸ್ಟ್ ಪ್ರೈಸ್ ಬಂದು ಎಷ್ಟು, 4 ರೂಪೀಸು. ಎಷ್ಟು ಡಜನು, 50 ಡಜನ್ ಇಂಟು 50, ಅವನಿಗೆ ಖರ್ಚಾಗಿದ್ದು 200 ರೂಪೀಸ್. ಅವನಿಗೆ ಪ್ರಾಫಿಟ್ 5% ಪ್ರಾಫಿಟ್ ಬರಬೇಕಂತೆ. ಸೊ ಪ್ರಾಫಿಟ್ಟು 5% ಬರಬೇಕು ಅಂತ ಅಂದರೆ 5% ಆಫ್ 200 ತೊಗೊಬೇಕು. 5% ಆಫ್ 200 ಎಷ್ಟು, 10 ಆಗುತ್ತೆ. 10% ಆಫ್ 200 20 ಆಗುತ್ತೆ, 5% 10 ಆಗುತ್ತೆ. ಸೊ ಟೋಟಲ್ 210. ಇದೇನಾಗಿರುತ್ತೆ, SP ಸೆಲ್ಲಿಂಗ್ ಪ್ರೈಸ್ ಆಗಿರುತ್ತೆ. ಸೊ ಅವನು 210 ರೂಪೀಸ್ಗೆ ಮಾರಬೇಕು, ಅವನಿಗೆ 5% ಬರಬೇಕು ಅಂತ ಅಂದರೆ. ಈಗ ಆದರೆ ಅವನ ಹತ್ರ ಇರೋದೆಷ್ಟು ಮಾವಿನ ಹಣ್ಣುಗಳು ಚೆನ್ನಾಗಿರೋದು, 50 ಇಂಟು ಫಸ್ಟ್ ನಿಮ್ಗೆ ಎಷ್ಟು ಮಾವಿನ ಹಣ್ಣುಗಳು ಇದ್ವು ಅಂತಂದರೆ, ಎಷ್ಟು ಮಾವಿನ ಹಣ್ಣುಗಳು ಇದ್ವು ಅಂತಂದರೆ 50 ಇಂಟು 12 600. ಅದರಲ್ಲಿ 40 ಕೊಳ್ತೋಗಿದ್ದಾವಂತೆ, ಇನ್ನು ಉಳಿದಿದ್ದು 560. ಸೊ 210 ರೂಪಾಯಿಗೆ ಅವನು 560 ಮಾವಿನ ಹಣ್ಣುಗಳು ಮಾರಬೇಕು. ಇಂಟು 12 ಪರ್ ಡಜನ್ ಅಲ್ವಾ ಕೇಳಿರೋದು, 1 ಡಜನ್ಗೆ ಎಷ್ಟು ಅಂತ. ಅದೇ ನಮಗೆ ಒಂದು ಮಾವಿನ ಹಣ್ಣಿಗೆ ಎಷ್ಟು ಅಂತ ಅಮೌಂಟ್ ಅಂದಿದ್ರೆ 210/560 ಹಾಕೊತಿದ್ವಿ. ಬಟ್ ಪರ್ ಡಜನ್ ಕೇಳಿರೋದ್ರಿಂದ ಇಂಟು 12 ಹಾಕೊತಾ ಇದ್ವಿ. ಈ 0 ಕ್ಯಾನ್ಸಲ್, 7 3s 7 8s 56, 4 2s 4 3s 12, 3 3s 9/2. 9/2 ಅಂತಂದರೆ 4.5 ರೂಪೀಸ್ ಪರ್ ಡಜನಿಗೆ ಸೆಲ್ ಮಾಡಿದ್ರೆ ಅವನಿಗೆ 5% ಲಾಭ ಬರುತ್ತೆ. ವೆರಿ ಸಿಂಪಲ್ ಅಲ್ವಾ? ಸೊ ಈ ಥರ ಕ್ವಶನ್ ಯಾವಾಗಾದ್ರು ಕೊಟ್ಟರೆ ಈ ಥರನೇ ಮಾಡಿ. ಜಸ್ಟು ನಾವು ಹೇಗೆ ಯೋಚನೆ ಮಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಇದನ್ನು ಇನ್ನೂ 2-3 ಥರನೂ ಮಾಡ್ಬೋದು, ನಾನು ಮುಂಚೆ ತೋರಿಸಿದೆ ಹೆಂಗೆ ಮಾಡ್ಬೋದು ಅಂತ. ಸೊ ಆ ಥರ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಬದಲು ಈ ಥರ ನಮ್ಗೆ ಏನು ಬೇಕು ಅದನ್ನು ಮಾತ್ರ ಕಂಡುಹಿಡ್ದು, ಏನು ಆನ್ಸರ್ ಕೇಳಿದರೆ ಅದನ್ನು ಮಾತ್ರ ಅವ್ರಿಗೆ ಆನ್ಸರ್ ಕೊಟ್ಬಿಟ್ರೆ ಮುಗೀತು ಅಲ್ವಾ? ಈಗ ಕೆಲವೊಂದು ಕ್ವಶನ್ಸು ನೋಡೋಕ್ಕೆ ತುಂಬ ಕನ್ಫ್ಯೂಸ್ಡ್ ಆಗಿರುತ್ತೆ. ಆ ಥರ ಕ್ವಶನ್ಸ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಕ್ವಶನ್ ಬರ್ಕೊಳ್ಳಿ. ಎ ಪರ್ಸನ್ sold an article, ಮಸ್ತಾಗೈತೆ ಮಾತ್ರ ಕ್ವಶನು. ಆರ್ಟಿಕಲ್ ಫಾರ್ 20% ಪ್ರಾಫಿಟ್. ಎ ಪರ್ಸನ್ sold an article for 20% profit. Had he bought it for 10% less price and sold it for 30% profit, he would have received ₹63 less than before. Find the cost price of the article. ಸೊ ಏನೂ ಇಲ್ಲ, ಸಿಂಪಲ್, ತುಂಬ ಈಸಿ. ನಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ ಮಾತ್ರ ಈ ಥರ ಕ್ವಶನ್ಸ್ ಕೊಡ್ತಾ ಇರ್ತಾರೆ ಅಷ್ಟೇ. ಇಲ್ಲಿ ಏನು ಕೇಳಿದ್ದಾರೆ ನೋಡಿ, ಎ ಪರ್ಸನ್ ಸೋಲ್ಡ್ ಆ್ಯನ್ ಆರ್ಟಿಕಲ್ ಫಾರ್ 20% ಪ್ರಾಫಿಟ್. ಒಂದು ಆರ್ಟಿಕಲ್ನ 20% ಪ್ರಾಫಿಟ್ಗೆ ಸೆಲ್ ಮಾಡಿದಾರಂತೆ, ಓಕೆನಾ? ಈಗ ಆ್ಯಡ್ ಹಿ ಬಾಟ್ ಇಟ್ ಫಾರ್ 10% ಲೆಸ್. ಈಗ ಒಂದು ಅಸಂಪ್ಷನ್ ಅಂದರೆ ಅವರು ಊಹಿಸ್ಕೊತಿದ್ದಾರೆ. 10%ಗೆ ಕಮ್ಮಿ ಪ್ರೈಸ್ಗೆ ತಗೊಂಡಿದ್ದಿದ್ರೆ 10% ಕಮ್ಮಿ ಪ್ರೈಸಿಗೆ ತಗೊಂಡು
30% ಪ್ರಾಫಿಟ್ಗೆ ಮಾರಿದ್ದಿದ್ರೆ ಅವನಿಗೆ 63 ರೂಪಾಯಿ ಕಮ್ಮಿ ಬರ್ತಾ ಇತ್ತು ಯಾವುದಕ್ಕಿಂತ ಮುಂಚೆದಕ್ಕಿಂತ. ಫೈಂಡ್ ದ ಕಾಸ್ಟ್ ಪ್ರೈಸ್ ಅಂತ ಕೇಳಿದ್ದಾರೆ. ಸೊ ಏನು ಇದರಲ್ಲಿ ತಲೆ ಕೆಡಿಸ್ಕೊಳ್ಳೋಂಗೆ ಏನಿಲ್ಲ, ಕೊಟ್ಟಿರೋದು ಹಂಗೆ ತಗೊಂಡು ಫಸ್ಟು ಒರಿಜಿನಲ್, ಇಷ್ಟೇ ಸಾಕು ಆನ್ಸರ್ಗೆ. ಒರಿಜಿನಲ್ಲು ಇದೆಲ್ಲ ಬರೆಯೋಕ್ಕೆ ಲೇಟ್ ಆಗುತ್ತೆ ಬಿಟ್ಟರೆ ಆಲ್ರೆಡಿ ಆನ್ಸರ್ ಬಂದ್ಬಿಡ್ತು ನನಗೆ. ಅದೇ ಥರ ಒರಿಜಿನಲ್ ಎಷ್ಟೀಗ, ಫಸ್ಟ್ ಒರಿಜಿನಲ್ಲು ಕಾಸ್ಟ್ ಪ್ರೈಸ್ ಎಷ್ಟು ಕೊಟ್ಟಿಲ್ಲ ಅಂತ ಅಂದರೆ 100%. ಎಷ್ಟು ಪ್ರಾಫಿಟ್ಟು 20%. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 120% ಆಗುತ್ತೆ. ಇಲ್ಲಿವರೆಗೂ ಕ್ಲಿಯರ್ ಅಲ್ವಾ? ಇಲ್ಲಿವರೆಗೆ ಏನು ಡೌಟ್ ಇಲ್ವಲ್ಲ? ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು ಸೆಲ್ಲಿಂಗ್ ಪ್ರೈಸ್. ಈಗ ಅಸಂಪ್ಷನ್ ಅವ್ರು ಊಹಿಸ್ಕೊಂಡ್ರಲ್ಲ, ಇನ್ನೊಂದು ಅವ್ನು ತಗೊಂಡ್ರೆ ಕಮ್ಮಿಗೆ ತಗೊಂಡು ಮತ್ತೆ 30% ಪ್ರಾಫಿಟ್ಗೆ ಸೆಲ್ ಮಾಡಿರ ಅಂತ ಹೇಳಿದ್ರಲ್ಲ. ಅಂದರೆ ಈಗ ಹ್ಯಾಡ್ ಈ ಬಾಟ್ ಇಟ್ ಫಾರ್ 10% ಲೆಸ್, 10% ಕಮ್ಮಿ ಪ್ರೈಸಿಗೆ ತೊಗೊಂಡಿದ್ದಿದೆ. ಯಾವುದ್ರ ಮೇಲೆ 10%? ಈ 100%ಅಲ್ಲಿ 10% ಮೈನಸ್ ಮಾಡಿದ್ರೆ ನಮಗೆ 90% ಬರುತ್ತೆ. ಕರೆಕ್ಟ್ ಅಲ್ವಾ? 10%. ಅದಾದಮೇಲೆ ಸೋಲ್ಡ್ ಇಟ್ ಫಾರ್ 30% ಪ್ರಾಫಿಟ್. 30% ಪ್ರಾಫಿಟ್ ಅಂದರೆ ಯಾವುದು? ಇದ್ರ ಮೇಲೆ ಅಲ್ಲ, 90% ಮೇಲೆ. 30% ಆಫ್ 90 ಎಷ್ಟು ಬರುತ್ತೆ? 10% ಆಫ್ 90 ಎಷ್ಟು? 9 3 27 ಪ್ರಾಫಿಟ್ ಆಗುತ್ತೆ. ಇಲ್ಲೇನು 30% ಇತ್ತು, ಇಲ್ಲಿ 27% ಅಂತ ಇದೆ ಅಂತ ಅನ್ಬೇಡಿ. 30% ಆಫ್ 90ಗೆ 30% 27 ಬರೋದು. ಇಲ್ಲಿ 100 ಇತ್ತು, ಅದು ಒರಿಜಿನಲ್ದು. ಇದು 90% ಲೆಸ್ ಅಂತಕ್ಕೆ ಅಂದರೆ ಅವರೇ ಹೇಳಿದರೆ 10% ಲೆಸ್. ಆ 10% ಲೆಸ್ಸೇ 90%. ಆ 90%ಅಲ್ಲಿ 30% 27 ಬರುತ್ತೆ. ಸೊ ಇದು ಓವರ್ ಆಲ್ ಎಷ್ಟಾಗುತ್ತೆ? 117%. ಸೊ ಇವಾಗ ಇದಕ್ಕೂ ಡಿಫ್ರೆನ್ಸು 63. ಎಷ್ಟು ಪರ್ಸೆಂಟೇಜು? 3%. 3%ಗೆ 63 ಆದರೆ 3%ಗೆ ನಮ್ಗೇನು ಕೇಳಿರೋದು? ಕಾಸ್ಟ್ ಪ್ರೈಸ್ ಆಫ್ ದಿ ಆರ್ಟಿಕಲ್ ಅಂದರೆ ಒರಿಜಿನಲ್ 100 ಎಷ್ಟು? ಇಂಟು 21 2100 ಮುಗೀತಲ್ವ ಆನ್ಸರು? ವಿತಿನ್ 10 ಸೆಕೆಂಡ್ಸಲ್ಲಿ ಮಾಡಿಬಿಡ್ಬೋದು. ನಿಮಗೆ ಜಸ್ಟ್ ನೀವೇನು ನೋಡ್ತೀರಾ? 30% ಕಮ್ಮಿ ಮಾಡ್ಕೊಂಡಿದ್ದಾನೆ ಅಂತ ನೋಡ್ತೀರಾ. ಅದಾದಮೇಲೆ ನಿಮ್ಗೆ 27 ಬರುತ್ತೆ. ಇದಕ್ಕೂ ಡಿಫ್ರೆನ್ಸ್ ನೋಡ್ತೀರಾ 2000. ಸಿಂಪಲ್. ಇನ್ನೊಂದ್ಸಲ ಹೇಳ್ಬೇಕಂತಂದರೆ ಒರಿಜಿನಲ್ ಎಷ್ಟಪ್ಪ? 100% ತೊಗೊಂಡಿದ್ದೀವಿ. 100% ತಗೊಂಡೆ ಅವನ್ನ 20% ಪ್ರಾಫಿಟಿಗೆ ಸೆಲ್ ಮಾಡ್ತಾನಂತಂದರೆ ಅದು 120%. ಮುಗೀತು, ಅಲ್ಲಿ ಯಾವುದೇ ಡೌಟ್ ಇಲ್ಲ ನಿಮಗೆ. ಅದಾದಮೇಲೆ ಹ್ಯಾಡ್ ಈ ಬಾಟ್ ಇಟ್ ಫಾರ್ 10%. ಅವ್ನು 10% ಕಮ್ಮಿಗೆ ತಗೊಂಡಿದ್ದಿದ್ರೆ 30% ಮೋರ್ ಪ್ರಾಫಿಟಿಗೆ ಸೆಲ್ ಮಾಡಿದ್ದಿದ್ರೆ ಅವನಿಗೆ 63 ರೂಪೀಸ್ ಲೆಸ್ ಬರ್ತಿತ್ತಂತೆ. ಇದಕ್ಕೂ 63 ರೂಪಾಯಿ ಕಮ್ಮಿ ಬರ್ತಾಯಿತ್ತು. ಸೊ 10% ಕಮ್ಮಿಗೆ ತಗೊಂಡಿದ್ದಾನೆ ಅಂತ ಅಂದರೆ 90%ಗೆ ತಗೊಂಡಿರ್ತಾನೆ ಅಂತ. ಅದ್ರ ಮೇಲೆ 30% ಪ್ರಾಫಿಟ್ ಅಂತ ಅಂದರೆ 30% ಆಫ್ 90 27. ಸೊ 27 ಅಂತ ಅಂದರೆ ಓವರ್ ಆಲ್ ಸೆಲ್ಲಿಂಗ್ ಪ್ರೈಸ್ ಬಂದು 117 ರೂಪೀಸ್, 117% ಆಗಿರುತ್ತೆ. ಸೊ ಮುಂಚೆ ಸೆಲ್ಲಿಂಗ್ ಪ್ರೈಸ್ಗೂ ಇವಾಗ ಸೆಲ್ಲಿಂಗ್ ಪ್ರೈಸ್ಗೂ ಡಿಫ್ರೆನ್ಸ್ ನೋಡಿದ್ರೆ 3%. 363 ಆದರೆ 100 ಎಷ್ಟು? ಮುಗೀತಲ್ವ? ಸೊ ಇವಾಗ ಇನ್ನೊಂದು ಕ್ವಶನ್ ಲಾಸ್ಟು. ನಾವು ಇದನ್ನು ಪರ್ಸೆಂಟೇಜಸಲ್ಲಿ ಕೂಡ ಮಾಡಿದ್ದೀವಿ. ಸೇಮ್ ಅದೇ ಥರ ಕ್ವಶನು ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಮಾಡೋಣ. ಸೇಮ್ ಅದೇ ಥರನೇ ಮಾಡೋದು. ಬಟ್ ನಿಮಗೆ ಆ ಥರ ಕೊಟ್ಟಾಗ ಹೆಂಗೆ ಮಾಡಬೇಕು ಅಂತ ಜಸ್ಟ್ ಒಂದು ರಿವಿಷನ್ ಅಂತ ಅಂದ್ಕೊಳ್ಳಿ ಅಷ್ಟೇ. ದ ಇನ್ಕ್ರೀಸ್ ಇನ್ 20% price of mangoes enables a person to buy 5 mangoes less for rupees 1800. Find first one original price of each mango. Second one, increased price of each mango. ಸೊ ನಿಮಗೆ ಪರ್ಸೆಂಟೇಜಸ್ ಎಲ್ಲ ಈ ಕ್ವಶನ್ ಅರ್ಥ ಆಗಿಲ್ಲ ಅಂದರು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಈಗ ದ ಇನ್ಕ್ರೀಸ್ಡ್ ಇನ್ 20% ಆಫ್ ಎ ಪ್ರೈಸಸ್ ಆಫ್ ಎ ಮ್ಯಾಂಗೋ ಎನೇಬಲ್ಸ್ ಎ ಪರ್ಸನ್ ಟು ಬೈ 5 ಮ್ಯಾಂಗೋಸ್ ಲೆಸ್ ಫಾರ್ 1800. 20% ಪ್ರೈಸ್ ಇನ್ಕ್ರೀಸ್ ಆಗಿದ್ದಕ್ಕೆ ಒಂದು ವ್ಯಕ್ತಿಗೆ 5 ಮಾವಿನ ಹಣ್ಣು ಕಮ್ಮಿ ಬಂತಂತೆ. ಎಷ್ಟು ರೂಪಾಯಿಗೆ? 1800 ರೂಪೀಸ್ಗೆ. ಸೊ ಇನ್ಕ್ರೀಸ್ಡ್ ಎಷ್ಟು? 20%. ಸೊ 20%ಗೆ ಅವನಿಗೆ 5 ಮ್ಯಾಂಗೋಸ್ ಕಮ್ಮಿ ಸಿಕ್ಕೈತೆ. ಸೊ ಇವಾಗ ನಾವೇನು ಫಸ್ಟ್ ಕಂಡುಹಿಡಿಬೇಕು 100%ಗೆ ಎಷ್ಟು ಅಂತ. ಸೊ ಇನ್ಕ್ರೀಸ್ ಆಗಿರೋದ್ರಿಂದ ಇದು 120%ಗೆ ಎಷ್ಟು ಅಂತ, ಅಂದರೆ ಇದು ಒರಿಜಿನಲ್ಲು. ಇನ್ನೊಂದು ಇನ್ಕ್ರೀಸ್ಡ್. ಈಗ 20ಗೆ 5 ಅಂತ ಅಂದರೆ 100ಗೆ ಎಷ್ಟು ಬರುತ್ತೆ? 25. 100ಗೆ 25 ಅಂದರೆ 125 ಎಷ್ಟು ಬರುತ್ತೆ?
30. ಇದೆಲ್ಲ ಹೆಂಗೆ ಬಂತು ಅಂತ ಮತ್ತೆ ನಾನು ಹೇಳಲ್ಲ, ಇಷ್ಟು ವೀಡಿಯೋಸ್ ನೋಡಿದ್ದೀವಿ ನಾವು, ನಿಮಗೆ ಗೊತ್ತಾಗುತ್ತೆ ಇದು ಹೆಂಗೆ ಬಂತು ಅಂತ. ಇದು 20 / 4 ಮಾಡಿದ್ರೆ 5 ಬಂತು. ಅದೇ ಥರ ಮಿಕ್ಕಿದೆಲ್ಲದಕ್ಕೂ 4 ಮಾಡಿಕೊಂಡ್ರೆ ಎಷ್ಟು ಅಂತ ನಿಮಗೆ ಬಂದ್ಬಿಡುತ್ತೆ. ಈಗ ಒರಿಜಿನಲ್ ಪ್ರೈಸ್, ನಾನು ಮುಂಚೆನೇ ಹೇಳಿದ್ದೀನಿ ಪ್ರೈಸು ಮತ್ತು ನಂಬರು ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಇರುತ್ತೆ ಅಂತ. ಸೊ ಒರಿಜಿನಲ್ ಪ್ರೈಸ್ ಕೊಟ್ಟಾಗ ನಾವು ಇನ್ಕ್ರೀಸ್ಡ್ ಪ್ರೈಸ್ದು ವ್ಯಾಲ್ಯೂ ತೊಗೊಬೇಕಾಗುತ್ತೆ. ಸೊ ಇನ್ಕ್ರೀಸ್ಡ್ ಪ್ರೈಸ್ ಎಷ್ಟು? 30 ಮ್ಯಾಂಗೋಸ್. ಎಷ್ಟು ರೂಪಾಯಿ ಇದೆ ನಮ್ಮ ಹತ್ರ? 1800. ಸೊ ಅವಾಗ ಒರಿಜಿನಲ್ ವ್ಯಾಲ್ಯೂ ಬರುತ್ತೆ ನಮಗೆ. ಸೊ 0 ಕ್ಯಾನ್ಸಲು, 3 1s 360s. ಒರಿಜಿನಲ್ ಪ್ರೈಸ್ ನಮಗೆ 60 ರೂಪೀಸು ಪರ್ ಮ್ಯಾಂಗೋ. ಈಗ ನ್ಯೂ ಇನ್ಕ್ರೀಸ್ಡ್ ಪ್ರೈಸ್ ಕಂಡುಹಿಡಿಬೇಕಂದ್ರೆ ನಾವು ಒರಿಜಿನಲ್ ವ್ಯಾಲ್ಯೂ ತಗೊಬೇಕು. ಒರಿಜಿನಲ್ ವ್ಯಾಲ್ಯೂ ತಗೊಂಡ್ರೆ ಎಷ್ಟು ಪ್ರೈಸು? 1800. ಸೊ 25 7s 175, ಆಮೇಲೆ ಇಲ್ಲೊಂದು 25 ಇರುತ್ತೆ, 72. ಸೊ 72 ಬಂದು ನಮಗೆ ಇನ್ಕ್ರೀಸ್ಡ್ ಪ್ರೈಸ್ ಆಗಿರುತ್ತೆ. ಅಂದರೆ ನಾವು ಇನ್ವರ್ಸ್ಲಿ ಪ್ರಪೋರ್ಷನಲ್ ತೊಗೊಬೇಕು. ಒರಿಜಿನಲ್ ವ್ಯಾಲ್ಯೂಗೆ ನಾವು ಇನ್ಕ್ರೀಸ್ಡ್ ಪ್ರೈಸ್ ತೊಗೊಬೇಕು, ಇನ್ಕ್ರೀಸ್ ಪ್ರೈಸ್ಗೆ ನಾವು ಒರಿಜಿನಲ್ ವ್ಯಾಲ್ಯೂ ತೊಗೊಬೇಕು. ಅವಾಗ ನಮಗೆ ಕರೆಕ್ಟಾಗಿ ಬರುತ್ತೆ. ಯಾಕಂದರೆ ಪ್ರೈಸು ಮತ್ತು ನಂಬರು ಇನ್ವರ್ಸ್ಲಿ ಪ್ರಪೋರ್ಷನಲ್ಲು. ಒಂದು ನಂಬರ್ ಅಮೌಂಟ್ ಜಾಸ್ತಿ ಆದಂಗೆ ಕ್ವಾಂಟಿಟಿ ಕಮ್ಮಿ ಆಗ್ತಾ ಇರುತ್ತೆ, ಕ್ವಾಂಟಿಟಿ ಕಮ್ಮಿ ಆಗ್ತಾ ಇದ್ದಂಗೆ ಅಮೌಂಟ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದನ್ನ ಆಲ್ರೆಡಿ ನಾವು ಕಲ್ತಿದ್ದೀವಿ. ಓಕೆನಾ? ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ನೋಡಿ. ಪರ್ಸೆಂಟೇಜಸ್ ಎಲ್ಲ ಅರ್ಥ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಇಲ್ಲಾರು ಅರ್ಥ ಆಗಲೇಬೇಕು ನಿಮಗೆ. ಇದು ಮತ್ತೆ ಕ್ಲೀನಾಗಿ ಇನ್ನೊಂದ್ಸಲ ಜಸ್ಟ್ ನಿಮ್ಗೆ ಹೇಳ್ಬೇಕು ಅಂತಂದರೆ, ದ ಇನ್ಕ್ರೀಸ್ ಇನ್ 20% ಆಫ್ ಎ ಮ್ಯಾಂಗೋಸ್ ಎನೇಬಲ್ಸ್ ಎ ಪರ್ಸನ್ ಟು ಬೈ 5 ಮ್ಯಾಂಗೋಸ್ ಲೆಸ್ ಫಾರ್ 1800. ಈಗ 1800 ರೂಪೀಸ್ ನಿಮ್ಮ ಹತ್ರ ಇದೆ. ಪ್ರೈಸಲ್ಲಿ ಏನು ಇನ್ಕ್ರೀಸ್ ಆಗಿಲ್ಲ, ಡಿಕ್ರೀಸ್ ಆಗಿಲ್ಲ, ನಿಮ್ಗೊಂದು ಕ್ವಾಂಟಿಟಿ ಸಿಕ್ಕಿದೆ. ಆದರೆ 20% ಪ್ರೈಸು ಇನ್ಕ್ರೀಸ್ ಆಗಿದ್ದಕ್ಕೆ ಅದೇ 1800 ರೂಪಾಯಿಗೆ ನಿಮಗೆ ಮುಂಚೆ ನೆನ್ನೆ ತೊಗೊಂಡಿದ್ದಕ್ಕೂ ಇವತ್ತು 5 ಮ್ಯಾಂಗೋ ಕಮ್ಮಿ ಸಿಕ್ಕಿದೆ. ಸೊ 20%ಗೆ 5 ಮ್ಯಾಂಗೋ ಕಮ್ಮಿ ಅಂತಂದರೆ 100%ಗೆ 25 ಕಮ್ಮಿ ಸಿಗುತ್ತೆ. ಸೊ 120%ಗೆ ಇನ್ಕ್ರೀಸ್ ಆಗಿದೆ, ಅಂದರೆ ಬೆಳೆದಿರೋದ್ರಿಂದ ಎಷ್ಟು ಅಂತ ತಿಳ್ಕೊಂಡ್ರೆ ಇನ್ಕ್ರೀಸ್ಡ್ ಪ್ರೈಸು 30 ಮ್ಯಾಂಗೋಸು ನಮಗೆ ಕಮ್ಮಿ ಸಿಗುತ್ತೆ. ಈಗ ಒರಿಜಿನಲ್ ತಿಳ್ಕೊಬೇಕು ಅಂತಂದರೆ ಇನ್ಕ್ರೀಸ್ಡ್ ತೊಗೊಬೇಕು. ಯಾಕಂದರೆ ಇಲ್ಲಿ ಕೂಡ ನೀವು ಕಮ್ಮಿ ತಗೊಂಡ್ರೆ ಕಮ್ಮಿಯಿಂದ ಡಿವೈಡ್ ಮಾಡಿದ್ರೆ ಇದು ನಮ್ಗೆ ಇನ್ನೂ ಜಾಸ್ತಿ ಆಗೋಗುತ್ತೆ. ಪ್ರೈಸು ಅವಾಗ ಇನ್ನೂ ಜಾಸ್ತಿ ಆಗೋಗುತ್ತೆ. ನಮಗೆ ಪ್ರೈಸ್ ಕಮ್ಮಿ ಆಗಬೇಕು. ಸೊ ಪ್ರೈಸ್ ಕಮ್ಮಿ ಆಗಬೇಕು ಅಂತಂದರೆ ನಾವು ಇಲ್ಲಿ ಇನ್ಕ್ರೀಸ್ಡ್ ತೊಗೊಬೇಕು, ಇಲ್ಲಿ ಒರಿಜಿನಲ್ ತೊಗೊಂಡ್ರೆ ನಮಗೆ ಇನ್ಕ್ರೀಸ್ಡ್ ಪ್ರೈಸ್ ಸಿಗುತ್ತೆ. ಅಂದರೆ ಮುಂಚೆಯಿಂದ ಇನ್ಕ್ರೀಸ್ ಆಯ್ತಲ್ವ, ಹಳೆ ಮ್ಯಾಂಗೋ ಪ್ರೈಸು ಹೊಸ ಮ್ಯಾಂಗೋ ಪ್ರೈಸು ಇನ್ಕ್ರೀಸ್ ಆಯಿತು. ಬಟ್ ಇಲ್ಲಿ ಕೂಡ ನಾವು ಇನ್ಕ್ರೀಸ್ಡ್ ಪ್ರೈಸೇ ತೊಗೊಂಡ್ರೆ ನಮ್ಗೆ ಆನ್ಸರ್ ಕರೆಕ್ಟಾಗಿ ಬರೋಲ್ಲ, ಒರಿಜಿನಲ್ ಬರಬೇಕಲ್ವ. ಅರ್ಥ ಆಗ್ತಿದೆಯಾ? ಸೊ ಈ ವಿಡಿಯೋಗೆ ಇಷ್ಟೇ. ನೆಕ್ಸ್ಟ್ ಒಂದು ವೀಡಿಯೋ ಇರುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ. ಅದೊಂದು ವೀಡಿಯೋಯಿಂದ ನಿಮಗೆ ಎಲ್ಲ ಮಾಡಲ್ಸು ಕಲ್ತಿರ್ತೀರ. ಸೊ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ 70 to 80% ಯಾವುದೇ ಸಮ್ ಕೇಳಿದ್ರು ಮಾಡೋ ಸ್ಟೇಜಲ್ಲಿ ಇವಾಗ ಇರ್ತೀರ. ಇನ್ ಕೇಸ್ ನಿಮ್ಗೆ ಇದೆಲ್ಲ ಅರ್ಥ ಆಗಿಲ್ಲ ಅಂದರೂ ಪರವಾಗಿಲ್ಲ. ಇನ್ನೊಂದು ಸಲ ನಾನು ಮುಂಚೆನೇ ಹೇಳಿದ್ದೀನಿ, ಆ್ಯಪ್ಟಿಟ್ಯೂಡ್ ಅನ್ನೋದು ಬರೀ 1 ವೀಡಿಯೋ 2 ವೀಡಿಯೋ ನೋಡಿದ್ರೆ ಬರಲ್ಲ. ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ನೋಡ್ತಾ ಇರಬೇಕು. ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ನಿಮಗೆ ಕೆಲವೊಂದು ಮಾಡೋಕ್ಕಾಗದೇ ಇರ್ಬೋದು. ಅದನ್ನು ನಾವು ಇನ್ನೂ ಮುಂದೆ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟು, ಮಿಕ್ಸರ್ ಅಲಿಗೇಷನ್, ಆ್ಯಾವ್ರೇಜಸ್ ನೋಡಿದಾಗ ಅದು ಕೂಡ ನಿಮಗೆ ಇನ್ನೂ ಈಸಿ ಆಗುತ್ತೆ. ಓಕೆನಾ? ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.